ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದುರಂಧರ್ ಸಿನಿಮಾನ ನೋಡ್ಕೊಂಡು ಬಂದ್ರ ಸೋಷಿಯಲ್ ಮೀಡಿಯಾದ ಹೈಪು ಹಾಗೂ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನರ ಒತ್ತಾಯ ನಾನು ಆ ಸಿನಿಮಾ ನೋಡೋ ಹಾಗೆ ಮಾಡ್ತು. ಆ ಸಿನಿಮಾದ ಕಥೆ ವಾಸ್ತವಕ್ಕೆ ಎಷ್ಟು ಹತ್ತಿರದಲ್ಲಿದೆ ಅನ್ನೋದನ್ನ ಪಕ್ಕಕ್ಕಿಟ್ರೆ ಆ ಪಾತ್ರಗಳು ಒಂದಕ್ಕಿಂತ ಒಂದು ವಿಜೃಂಭಿಸಿವೆ. ಕಾಂಪಿಟೇಷನ್ಗೆ ಬಿದ್ದು ಎಲ್ಲ ನಟರು ತಮ್ಮ ಪಾತ್ರಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಇದು ಮೇಜರ್ ಮೋಹಿತ್ ಶರ್ಮಾ ಅವರ ಕಥೆ. ಹಮ್ಜಾ ಆಲಿ ಅಂದ್ರೆ ಮೋಹಿತ್ ಶರ್ಮಾ ಅಂತ ಕೆಲವರು ಹೇಳಿದ್ರು, ಆದ್ರೆ ಮೋಹಿತ್ ಶರ್ಮಾ ಕಥೆ ಅಲ್ಲ ಇದು ಅನ್ನೋದನ್ನ ಸಿನಿಮಾದ ನಿರ್ದೇಶಕರೇ ಸ್ಪಷ್ಟಪಡಿಸಿ ಆಯಿತು. ಇನ್ನು ಮೋಹಿತ್ ಶರ್ಮಾ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ಅಲ್ಲ, ಭಯೋತ್ಪಾದಕ ಸಂಘಟನೆಯ ಒಳಗೆ ಸೇರಿಕೊಂಡು ಕೆಲಸ ಮಾಡಿದವರು. ಸೊ ಇಲ್ಲಿ ಈ ಕತೆ ಯಾರದ್ದು ಅನ್ನೋದನ್ನ ಪಕ್ಕಕ್ಕಿಟ್ರೆ ಪಾಕಿಸ್ತಾನದ ಅಂಡರ್ ವರ್ಲ್ಡ್, ಅಲ್ಲಿನ ಗ್ಯಾಂಗ್ ವಾರುಗಳು, ISI ನೆಟ್ವರ್ಕ್, ಉಗ್ರರಿಗೆ ಆಯುಧಗಳನ್ನು ಕೊಡಿಸೋದಕ್ಕೆ ಅವರು ಯಾರ್ಯಾರನ್ನ ಬಳಸ್ಕೊಳ್ತಾರೆ ಅನ್ನೋದು, ಇನ್ನು ಭಾರತದ ಏಜೆಂಟರು ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ರೆ ಅವರಿಗೆ ಕೊಡೋ ಶಿಕ್ಷೆ ಮತ್ತು ಹಿಂಸೆ ಇದೆಯಲ್ಲ, ಇದು ಸಿನಿಮಾದಲ್ಲಿ ತೋರಿಸಿರೋದಕ್ಕಿಂತಲೂ ಭಯಾನಕವಾಗಿರುತ್ತೆ. ಅದನ್ನೆಲ್ಲ ನೋಡಿದ ಮೇಲೆ ಭಾರತದ ಸೈನಿಕರ ಮೇಲೆ, ಭಾರತೀಯ ಸ್ಪೈಗಳ ಮೇಲೆ ನಮ್ಮ ಗೌರವ ಮತ್ತಷ್ಟು ಹೆಚ್ಚು ಕೂಡ ಆಗತ್ತೆ. ಶತ್ರು ನೆಲದಲ್ಲಿ ಯಾವಾಗ ಬೇಕಾದರೂ ಅಪ್ಪಳಿಸಬಹುದಾದ ಅಪಾಯದ ಅರಿವಿದ್ದೂ ಕೂಡ ದೇಶದ ರಕ್ಷಣೆಗಾಗಿ ಕೆಲಸ ಮಾಡೋ ಆ ರಿಯಲ್ ಹೀರೋಗಳನ್ನ ನಾವು ಕ್ಷಣ ಕ್ಷಣವೂ ಸ್ಮರಿಸಬೇಕಾಗತ್ತೆ. ಗೆಳೆಯರೆ, ಈ ಜಗತ್ತಲ್ಲಿ ಎಲ್ಲೇ ಭಯೋತ್ಪಾದಕ ಕೃತ್ಯಗಳು ನಡೆದರೂ ಕೂಡ ಅದರ ಹಿಂದೆ ಪಾಕಿಸ್ತಾನ ಇರುತ್ತೆ ಅನ್ನೋ ಮಾತನ್ನ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ. ಆದ್ರೆ ಬರೀ ಭಯೋತ್ಪಾದನೆ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳ ಅಕ್ರಮ ಆಯುಧ ಮಾರಾಟ ಜಾಲಗಳು, ಡ್ರಗ್ಸ್, ಮಾನವ ಕಳ್ಳ ಸಾಗಾಣಿಕೆ, ಹವಾಲಾ, ನಕಲಿ ನೋಟು, ಮತೋನ್ಮಾದ, ಹೀಗೆ ಇವತ್ತು ನಾವು ಜಗತ್ತಿಗೆ ಯಾವನ್ನೆಲ್ಲ ಶಾಪಗಳು ಅಂತ ಕರಿತೀವೋ ಆ ಎಲ್ಲ ಶಾಪಗಳ ಮೂಲ ಕೇಂದ್ರನೇ ಪಾಕಿಸ್ತಾನ. ಜಗತ್ತಿನ ಅತ್ಯಂತ ಭಯಾನಕ ಉಗ್ರ ಸಂಘಟನೆ ಅಂತ ಕರೆಸಿಕೊಳ್ಳುವ ಮತ್ತು ಮಧ್ಯಪ್ರಾಚ್ಯಕ್ಕೆ ಹಾಗೂ ಪಶ್ಚಿಮಕ್ಕೆ ಕೂಡ ಉಗ್ರವಾದದ ಬಿಸಿ ಹೇಗಿರುತ್ತೆ ಅನ್ನೋದನ್ನ ತೋರಿಸಿದ, ಅಮೆರಿಕಾದ ಪಾಲಿಗೆ ದೊಡ್ಡ ತಲೆನೋವು ಆಗಿದ್ದ ಅಲ್ ಖೈದಾ ಹುಟ್ಟಿದ್ದು ಪಾಕಿಸ್ತಾನದ ಪೆಶಾವರ್ ಅಲ್ಲಿ. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಆಫ್ಘನಿಸ್ತಾನದಲ್ಲಿ ರಷ್ಯಾ ತನ್ನ ಬೇರುಗಳನ್ನು ಗಟ್ಟಿ ಮಾಡ್ಕೊಳ್ತಾ ಇತ್ತು. ಅವರು ಅಲ್ಲಿಂದ ಬಲೂಚಿಸ್ತಾನಕ್ಕೆ ಬರ್ತಾರೆ ಅನ್ನೋ ಭಯ ಪಾಕಿಸ್ತಾನಕ್ಕೆ ಶುರುವಾದಾಗ ಅಲ್ಲಿನ ಸೇನಾಧಿಕಾರಿ ಜನರಲ್ ಜಿಯಾಉಲ್ ಹಕ್ ಅಮೆರಿಕಾದ ಬಳಿಗೆ ಓಡ್ ಹೋದ. ರಷ್ಯಾದ ಪ್ರಾಬಲ್ಯವನ್ನ ಕಡಿಮೆ ಮಾಡೋದಕ್ಕೆ ಮುಜಾಹಿದೀನ್ಗಳನ್ನ ಸೃಷ್ಟಿ ಮಾಡೋ ಐಡಿಯಾನ ಅಮೆರಿಕಾಗೆ ಕೊಟ್ಟ. ಅಮೆರಿಕ ಕೂಡ ಖುಷಿ ಆಯ್ತು. ಅವರದಕ್ಕೆ ಬೇಕಾದ ಹಣ ಮತ್ತು ಆಯುಧಗಳನ್ನ ಸರಬರಾಜು ಮಾಡೋದಕ್ಕೆ ನಿಂತರು. ಅಷ್ಟೊತ್ತಿಗೆ ಮಕ್ತಾಬ್ ಅಲ್ ಕಿದ್ಮತ್ ಅನ್ನೋ ಉಗ್ರ ಸಂಘಟನೆಯೊಂದು ಆಫ್ಘನಿಸ್ತಾನದಲ್ಲಿ ಮುಜಾಹಿದೀನ್ಗಳನ್ನ ತಯಾರು ಮಾಡೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇತ್ತು. ಪ್ಯಾಲೆಸ್ತೀನ್ ಮೂಲದ ಅಬ್ದುಲ್ಲಾ ಯೂಸಫ್ ಆಜಮ್ ಅನ್ನೋ ಸಲಾಫಿ ಇದನ್ನು ಸ್ಥಾಪನೆ ಮಾಡಿದ್ದ. ಅವನಿಗೆ ಈಜಿಪ್ಟ್ನ ಬ್ರದರ್ಹುಡ್ ಬೆಂಬಲವಾಗಿ ನಿಂತಿತ್ತು. ಹಾಗೆ ಅಲ್ಲಿಗೆ ಒಸಾಮಾ ಬಿನ್ ಲಾಡೆನ್ ಕೂಡ ಬಂದಿದ್ದ. ಈ ಕಿದ್ಮತ್ಗೆ ಫಂಡಿಂಗ್ ಮಾಡೋದಕ್ಕೆ ಈಜಿಪ್ಟ್ ಮೂಲದ ಕೆನಡಾದ ಪ್ರಜೆ ಅಹ್ಮದ್ ಖಾದೆರ್ ಕೂಡ ಸೇರ್ಕೊಂಡ. ಜೊತೆಗೆ ಆಶ್ರಯ ಕೊಡೋದಕ್ಕೆ ಪಾಕಿಸ್ತಾನ ಸಿದ್ಧ ಇತ್ತು. ಜಿಯಾಉಲ್ ಹಕ್ ಇವರಿಗೆ ಪೇಶಾವರದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದ. ಆದರೆ ರಷ್ಯಾದ ಆಯುಧಗಳ ಜೊತೆ ಹೋರಾಡೋ ಶಕ್ತಿ ಈ ಉಗ್ರರಿಗಿರಲಿಲ್ಲ. ಹೀಗಾಗಿ ಜಿಯಾ ಅಮೆರಿಕಾದ ಜೊತೆ ಈ ಉಗ್ರ ಸಂಘಟನೆಗೊಂದು ನಿಖಾ ಮಾಡಿಸ್ತಾನೆ. ಈ ಖಿದ್ಮತ್ ಅನ್ನೋದು ಪೇಶಾವರದಲ್ಲಿ ಸರಣಿ ಸಭೆಗಳನ್ನು ಮಾಡುತ್ತೆ. ಯೂಸುಫ್ ಆಜಮ್, ಬಿನ್ ಲಾಡೆನ್, ಐಮನ್ ಅಲ್ ಜೌಹರಿ, ಗುಲ್ಬುದ್ದೀನ್ ಹೆಕ್ಮತ್ಯಾರ್ ಅನ್ನೋ ಆಫ್ಘನ್ ಮೂಲದ ಡ್ರಗ್ ಪೆಡ್ಲರ್ ಹಾಗೂ ರಾಜಕಾರಣಿ, ಇಂಥವರೆಲ್ಲ ಸೇರಿ ಅಲ್ ಖೈದಾದ ಸ್ಥಾಪನೆ ಮಾಡ್ತಾರೆ. ಅದು ಹುಟ್ಟಿದ್ದು ಇದೇ ಪಾಕಿಸ್ತಾನದ ಪೆಶಾವರದಲ್ಲಿ. ಈ ಸಂಘಟನೆ ಆಫ್ಘನ್ ಯುವಕರನ್ನ ಮುಜಾಹಿದೀನ್ಗಳನ್ನಾಗಿ ಸಿದ್ಧ ಮಾಡ್ತಾ ಹೋಯಿತು. ಅವರಿಗೆ ISI ತರಬೇತಿಯನ್ನ ಕೊಡ್ತಾ ಹೋಯಿತು. ಅಮೆರಿಕಾದ CIA ಆಯುಧಗಳನ್ನ ಕೊಡ್ತು, ಹಣಕಾಸನ್ನ ಒದಗಿಸಿಕೊಡ್ತಾ ಹೋಯಿತು. ಮುಂದೆ ಇದೇ ಅಲ್ ಖೈದಾ ಅಮೆರಿಕಾದ ಮೇಲೆ ದಾಳಿ ಮಾಡಿದ್ದು ನಿಮಗೆ ಗೊತ್ತಿದೆ. ಈ ಅಲ್ ಖೈದಾ ಒಂದೇ ಅಲ್ಲ, ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಅಲ್ಲಿ ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್, ಜಮಾತ್ ಉದ್ ದವಾ, ಹೀಗೆ ಸಾಕಷ್ಟು ಸಂಘಟನೆಗಳು ಹುಟ್ಟುಕೊಂಡವು ಅನ್ನೋದಕ್ಕಿಂತ ಪಾಕಿಸ್ತಾನದ ISI ಅವುಗಳ ಜನ್ಮಕ್ಕೆ ಕಾರಣ ಆಯಿತು. ಹಾಗೆ ಇವರಿಗೆ ಬೇಕಾದ ಹಣ ಮತ್ತು ಆಯುಧಗಳು ಎಲ್ಲಿಂದ ಬರುತ್ತವೆ? ಇವರು ಹಣವನ್ನ ಡ್ರಗ್ಸ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ಮೂಲಕ ಗಳಿಸ್ತಾರೆ. ಆಯುಧಗಳನ್ನ ISI ನಾನಾ ಮೂಲಗಳಿಂದ ಒದಗಿಸಿಕೊಡುತ್ತೆ. ಗೆಳೆಯರೆ, ಅಕ್ರಮ ಹಣ ವರ್ಗಾವಣೆ, ಡ್ರಗ್ಸ್ ಮತ್ತು ಉಗ್ರವಾದ, ಈ ಮೂರು ಒಂದಕ್ಕೊಂದು ತಳುಕು ಹಾಕೊಂಡಿರೋ ದಂಧೆಗಳು. ಹೀಗಾಗಿನೇ FATF ಅಕ್ರಮ ಹಣ ಸಾಗಾಣಿಕೆ ಅಥವಾ ಹವಾಲಾದ ವಿರುದ್ಧ ದೊಡ್ಡ ಮಟ್ಟದ ಕ್ರಮಗಳಿಗೆ ಒತ್ತಾಯ ಮಾಡ್ತಾ ಇರುತ್ತೆ. ಪಾಕಿಸ್ತಾನದಲ್ಲಿ ಡ್ರಗ್ಸ್ ದಂಧೆ ಅನ್ನೋದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದ್ರೆ ಅಲ್ಲಿನ ISIನ ಅತಿ ದೊಡ್ಡ ಆದಾಯದ ಮೂಲನೇ ಈ ಡ್ರಗ್ಸ್. ಒಂದು ಕಾಲಕ್ಕೆ ಆಫ್ಘನಿಸ್ತಾನದಿಂದ ಇದನ್ನು ತಂದು ಪಾಕಿಸ್ತಾನ ಜಗತ್ತಿನ ನಾನಾ ದೇಶಗಳಿಗೆ ರಫ್ತು ಮಾಡ್ತಾ ಇತ್ತು. ಗುಲ್ಬುದ್ದೀನ್ ಹೆಕ್ಮತ್ಯಾರ್ನಂಥ ಸಾಕಷ್ಟು ಡ್ರಗ್ ಲಾರ್ಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬಲೂಚ್ ಹಾಗೂ ಖೈಬರ್ ಭಾಗದಲ್ಲಿ ಕೂಡ ಮಾದಕ ಪದಾರ್ಥಗಳ ದೊಡ್ಡ ಜಾಲಗಳಿದ್ವು. ಈಗ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ನ 2ನೇ ಆಡಳಿತ ಶುರುವಾದ ನಂತರ ಅವರು ಅಲ್ಲಿ ಮಾದಕ ಪದಾರ್ಥಗಳ ಜಾಲದ ಮೇಲೆ ಕಡಿವಾಣ ಹೇರ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನ ತನ್ನಲ್ಲೇ ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡಿ ಮಾದಕ ಪದಾರ್ಥಗಳನ್ನು ತಯಾರು ಮಾಡುತ್ತೆ ಮತ್ತು
ಜಗತ್ತಿನಾದ್ಯಂತ ತನ್ನ ನೆಟ್ವರ್ಕ್ಗಳ ಮೂಲಕ ಸಪ್ಲೈ ಕೂಡ ಮಾಡ್ತಾ ಹೋಗ್ತಾ ಇದೆ. ಯುರೋಪಿಗೆ ದೊಡ್ಡ ಪ್ರಮಾಣದಲ್ಲಿ ಮಾದಕ ವಸ್ತುಗಳು ಪಾಕಿಸ್ತಾನದಿಂದ ಹೋಗುತ್ತವೆ. ಪಾಪ ಅಮೆರಿಕ ವೆನೆಜುಯೆಲಾ ಮತ್ತು ಮೆಕ್ಸಿಕೋದ ಡ್ರಗ್ ಕಾರ್ಟೆಲ್ಗಳ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಆದರೆ ಪಾಕಿಸ್ತಾನದ ಕೆನಡಾ ನೆಟ್ವರ್ಕ್ ಬಗ್ಗೆ ಅಮೆರಿಕ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಇವತ್ತು ISI ಹಾಗೂ ಪಾಕಿಸ್ತಾನಿ ಸೇನಾಧಿಕಾರಿಗಳ ದೊಡ್ಡ ಆದಾಯದ ಮೂಲನೇ ಈ ಡ್ರಗ್ಸ್ ದಂಧೆ. ಯುರೋಪ್, ಅಮೆರಿಕ, ಆಫ್ರಿಕಾ, ಅರಬ್ ದೇಶಗಳಲ್ಲಿ ಕೂಡ ಪಾಕಿಸ್ತಾನಿ ಡ್ರಗ್ಸ್ ಜಾಲ ಇದೆ. ನೀವು ಆಗಾಗ ಸೌದಿಯಲ್ಲಿ ಪಾಕಿಸ್ತಾನಿಗಳನ್ನ ನೇಣಿಗೆ ಹಾಕಿದ್ರು ಅನ್ನೋ ಸುದ್ದಿನ ಕೇಳ್ತಾ ಇರ್ತೀರಿ ಅಲ್ವಾ? ಅವರು ಡ್ರಗ್ಸ್ ಮಾರಾಟದಲ್ಲಿ ಸಿಕ್ಕಿಬಿದ್ದ ಸಣ್ಣ ಸಣ್ಣ ಮೀನುಗಳು ಅಷ್ಟೇ. ಇನ್ನು ಈ ಪಾಕಿಗಳು ಇವತ್ತಿಗೂ ಕೂಡ ಗುಲಾಮರನ್ನ ಮಾರಾಟ ಮಾಡ್ತಾರೆ. ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಪಾಕಿಗಳದ್ದು ಎತ್ತಿದ ಕೈ. ಬಲೂಚಿಸ್ತಾನದ ಮೂಲಕ ಇರಾನ್, ಟರ್ಕಿ ಹಾಗೂ ಯುರೋಪ್ಗಳಿಗೆ ನೆಲ ಮಾರ್ಗದ ಮೂಲಕ ಮಾನವ ಕಳ್ಳ ಸಾಗಾಣಿಕೆ ನಡೆದ್ರೆ, ಕರಾಚಿ ಹಾಗೂ ಗ್ವಾದಾರ್ ಮೂಲಕ ಗಲ್ಫ್ ದೇಶಗಳಿಗೆ ಮಾನವ ಕಳ್ಳ ಸಾಗಾಣಿಕೆ ನಡೆಯುತ್ತೆ. ಅಲ್ಲಿನ ಇಟ್ಟಿಗೆ ಭಟ್ಟಿಗಳು, ಟೆಕ್ಸ್ಟೈಲ್ಸ್ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ಗಳಿಗೆ ಪಾಕಿಸ್ತಾನ ಲೇಬರ್ಗಳ ಹೆಸರಲ್ಲಿ ಗುಲಾಮರನ್ನ ಕೊಡುತ್ತೆ. ಹಾಗೆ ಪಾಕಿಗಳು ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದರ ಹಿಂದೆ ಕೂಡ ಸೇನೆ ಹಾಗೂ ISIಗಳೇ ಇವೆ. ಅವರು ಗಲ್ಫ್ ದೇಶಗಳು ಹಾಗೂ ಪಶ್ಚಿಮದ ದೇಶಗಳಿಗೆ ಯುವತಿಯರು ಮತ್ತು ಮಹಿಳೆಯರನ್ನ ಕದ್ದು ಸಾಗಿಸಿ ಅಲ್ಲವರನ್ನ ಸೆಕ್ಸ್ ಸ್ಲೇವ್ಗಳನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸಾಕಷ್ಟು ವರ್ಷಗಳಿಂದ ಇದ್ದೇ ಇದೆ. ಇನ್ನು ಆಯುಧಗಳು. ಗೆಳೆಯರೆ, ಪಾಕಿಸ್ತಾನದಲ್ಲಿ ಆಯುಧ ತಯಾರಿಕಾ ಘಟಕಗಳೇ ಇವೆ. ನೀವು ಬಯಸುವ ಆಯುಧಗಳಲ್ಲಿ ಸಿಗತ್ವೆ. ಯಾವ ದೇಶದ ಆಯುಧ ಬೇಕಾದರೂ ಅಲ್ಲಿ ಸಿಗುತ್ತೆ. ಹಾಗಂತ ಅವುಗಳನ್ನು ಆಯಾ ದೇಶಗಳಿಂದ ತಂದಿಲ್ಲಿ ಮಾರ್ತಾರೆ ಅಂತಲ್ಲ. ಪಾಕಿಸ್ತಾನದ ಫ್ಯಾಕ್ಟರಿಗಳಲ್ಲೇ ಆ ಆಯುಧಗಳು ತಯಾರಾಗತ್ವೆ. ನೀವು ಯೂಟ್ಯೂಬಲ್ಲಿ ಗನ್ ಮಾರ್ಕೆಟ್ಸ್ ಇನ್ ಪಾಕಿಸ್ತಾನ್ ಅಂತ ಸರ್ಚ್ ಮಾಡಿ ನೋಡಿ. ಅದರಲ್ಲಿ ತರಾವರಿ ಬಂದೂಕುಗಳನ್ನು ಮಾಡುವ ಮತ್ತು ತಯಾರು ಮಾಡುವ ಫ್ಯಾಕ್ಟರಿಗಳ ವಿಡಿಯೋಗಳೇ ನಿಮಗೆ ಸಿಗತ್ವೆ. ಅಲ್ಲಿ ಅದು ಯಾವುದು ರಹಸ್ಯ ಅಲ್ಲ. ಇನ್ನಲ್ಲಿ ತಯಾರಾಗುವ ಆಯುಧಗಳ ಮೇಲೆ ಮೇಡ್ ಇನ್ ರಷ್ಯಾ, ಮೇಡ್ ಇನ್ ಅಮೆರಿಕ ಅಂತೆಲ್ಲ ಹಾಕಿ ಅದನ್ನು ಆಫ್ರಿಕಾ ಸೇರಿದಂತೆ ಒಂದಷ್ಟು ದೇಶಗಳಲ್ಲಿನ ಉಗ್ರ ಸಂಘಟನೆಗಳಿಗೆ ಮಾರಾಟ ಕೂಡ ಮಾಡ್ತಾರೆ. ಕಡಿಮೆ ಬೆಲೆಗೂ ಸಿಗುತ್ತವೆ. ಕೋವಿ ಸ್ವಲ್ಪ ಬೇಗ ಹೀಟ್ ಆಗುತ್ತೆ ಅನ್ನೋದು ಬಿಟ್ರೆ ಈ ಆಯುಧಗಳು ಕೆಲಸ ಕೂಡ ಮಾಡುತ್ತವೆ, ಜನರನ್ನು ಕೊಲ್ಲುತ್ತವೆ. ಅದರಲ್ಲೂ ಖೈಬರ್ ಪಖ್ತೂನ್ಖ್ವಾದಲ್ಲಿನ ದರ್ರಾ ಆದಮ್ ಖೇಲ್ನಲ್ಲಿ ತರಕಾರಿ ಅಂಗಡಿಗಳ ಹಾಗೆ ಅನಧಿಕೃತ ಗನ್ ಫ್ಯಾಕ್ಟರಿಗಳು, ಗನ್ ಅಂಗಡಿಗಳು ಇವೆ. ಅಲ್ಲಿಂದ ಅವು ಜಗತ್ತಿನ ನಾನಾ ದೇಶಗಳಿಗೆ ಹೋಗ್ತಾ ಇರುತ್ತವೆ. ಇನ್ನು ಹವಾಲಾ ಮತ್ತು ಖೋಟಾ ನೋಟು. ಗೆಳೆಯರೆ, ಈ ಜಗತ್ತಲ್ಲಿ ಒಂದು ದೇಶದ ಆರ್ಥಿಕತೆಯನ್ನ ಹಳ್ಳ ಹಿಡಿಸೋದಕ್ಕೆ ಅಲ್ಲಿನ ನೋಟುಗಳೊಳಗೆ ಖೋಟಾ ನೋಟುಗಳನ್ನ ಸೇರಿಸಿಬಿಟ್ರೆ ಸಾಕು. ಅದನ್ನ ಆರ್ಥಿಕ ಭಯೋತ್ಪಾದನೆ ಅಂತ ಕರೀತಾರೆ. ಪಾಕಿಸ್ತಾನ ಇದರಲ್ಲಿ ಎತ್ತಿದ ಕೈ. ಅವರು ಭಾರತದ ವಿರುದ್ಧ ಈ ಕೆಲಸವನ್ನು ಮಾಡುತ್ತಲೇ ಇದ್ರು. ನೇಪಾಳದ ಮೂಲಕ ನಮ್ಮ ದೇಶಕ್ಕೆ ದೊಡ್ಡ ಪ್ರಮಾಣದ ನಕಲಿ ನೋಟುಗಳು ಬರ್ತಾ ಇದ್ವು. ಪಾಕಿಸ್ತಾನದ ಖನಾನಿ ಮತ್ತು ಕಾಲಿಯಾ ಸಹೋದರರು ಕರಾಚಿಯಲ್ಲಿ ಖನಾನಿ ಅಂಡ್ ಕಾಲಿಯಾ ಇಂಟರ್ನ್ಯಾಷನಲ್ ಅನ್ನೋ ಖಾಸಗಿ ವಿದೇಶಿ ವಿನಿಮಯ ಕಂಪನಿಯನ್ನೇ ಸ್ಥಾಪನೆ ಮಾಡಿದ್ರು. ಅಲ್ತಾಫ್ ಖನಾನಿ, ಜಾವೇದ್ ಖನಾನಿ, ಹನೀಫ್ ಕಾಲಿಯಾ ಮತ್ತು ಅಬ್ದುಲ್ ಕಾಲಿಯಾ ಅನ್ನೋ 4 ಮಂದಿ ಸೇರಿ ಸ್ಥಾಪಿಸಿದ್ದ ಈ ಸಂಸ್ಥೆಯನ್ನ ಆರ್ಥಿಕ ಅಪರಾಧಗಳ ಕಾರಣ ಕೊಟ್ಟು 2008ರಲ್ಲಿ ಪಾಕಿಸ್ತಾನ ಪಶ್ಚಿಮದ ದೇಶಗಳ ಒತ್ತಡ ಹಾಗೂ FATF ನ ಕೆಂಗಣ್ಣಿನ ಕಾರಣಕ್ಕೆ ಈ ಕಾಲಿಯಾ ಮತ್ತು ಖನಾನಿ ಇಂಟರ್ನ್ಯಾಷನಲ್ ಅನ್ನ ಮುಚ್ಚಿಸ್ತು. ಆದರೂ ಅವರ ಮೇಲೆ ದಾಖಲಾದ ಯಾವ ಪ್ರಕರಣವೂ ಸಾಬೀತಾಗಲಿಲ್ಲ. ಅವರನ್ನೆಲ್ಲ ಖುಲಾಸೆಗೊಳಿಸಲಾಯಿತು. ಮತ್ತು ಆ ನಂತರ ಕೂಡ ಕಾಲಿಯಾ ಖನಾನಿ ಬ್ರದರ್ಸ್ ISI ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು. ಭಾರತದಲ್ಲಿ ಡಿಮಾನಿಟೈಸೇಷನ್ ಆಗುವವರೆಗೆ ಈ ಖನಾನಿಗಳ ಆಟ ನಡೀತಲೇ ಇತ್ತು. ಆ ನಂತರ ಜಾವೇದ್ ಖನಾನಿ ಕರಾಚಿಯಲ್ಲಿ ನಿರ್ಮಾಣದ ಹಂತದಲ್ಲಿದ್ದ ಕಟ್ಟಡದ ಮೇಲಿಂದ ಬಿದ್ದು ಸಾವಿಗೀಡಾದ. ಗೆಳೆಯರೆ, ಸಿನಿಮಾದಲ್ಲಿ ಭಾರತದ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡುವ ಡೈ ಹೇಗೆ ಪಾಕಿಸ್ತಾನಿಗಳ ಕೈ ಸೇರ್ತು ಅನ್ನೋ ಬಗ್ಗೆ ಏನೋ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಯಾರನ್ನು ಸ್ಪಷ್ಟವಾಗಿ ತೋರಿಸೋದಿಲ್ಲ. ಸೊ ಆ ಸಮಯದಲ್ಲಿ ಹಣಕಾಸು ಸಚಿವರಾಗಿದ್ದವರು ಯಾರು ಅನ್ನೋದನ್ನ ನಾವೇ ಗೂಗಲ್ ಮಾಡಿ ನೋಡಬೇಕು. ಇನ್ನು ಭಾರತಕ್ಕೆ ಕರೆನ್ಸಿ ಪ್ರಿಂಟಿಂಗ್ಗೆ ಪೇಪರ್ ಅನ್ನ ಕೊಡ್ತಾ ಇದ್ದದ್ದು ಬ್ರಿಟನ್ನಲ್ಲಿನ ಕಂಪನಿ ಡೆಲಾರು. ಅದೇ ಕಂಪನಿಯ ಮೂಲಕವೇ ಪಾಕಿಸ್ತಾನ ಕೂಡ ಪೇಪರ್ ಖರೀದಿ ಮಾಡ್ತಾ ಇತ್ತು ಮತ್ತು ಅದನ್ನ ಬಳಸಿ ಭಾರತದ ನಕಲಿ ನೋಟುಗಳನ್ನು ಪ್ರಿಂಟ್ ಮಾಡಿ ದಾವೂದ್ ನೆಟ್ವರ್ಕ್ ಹಾಗೂ ಇನ್ನಿತರ ಉಗ್ರರ ನೆಟ್ವರ್ಕ್ಗಳ ಮೂಲಕ ಭಾರತಕ್ಕೆ ನೋಟುಗಳನ್ನು ಕಳುಹಿಸಿಕೊಡ್ತಾ ಇತ್ತು. ಈ ಖನಾನಿ ಬಗ್ಗೆ ಮತ್ತು ಭಾರತಕ್ಕೆ ಬರ್ತಾ ಇದ್ದ ಕೋಟಾ ನೋಟುಗಳ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದು ತುಂಬಾ ಇದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇನ್ನು ಪಾಕಿಗಳ ಪಾಪಕಾಂಡ ಅನ್ನೋದು ಇಲ್ಲಿಗೆ ನಿಲ್ಲೋದಿಲ್ಲ. ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕೊಟ್ಟಿರೋ ಮಾಹಿತಿಯ ಪ್ರಕಾರ 2005ರಲ್ಲಿ ಸುಮಾರು 23,000 ಮಂದಿ ಪಾಕ್ ಪ್ರಜೆಗಳು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಜೈಲುಗಳನ್ನು ಸೇರಿದಾರಂತೆ. ಅವರ ಮೇಲೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಅತ್ಯಾಚಾರ, ಕೊಲೆ,
ದರೋಡೆ, ನಕಲಿ ನೋಟುಗಳ ಹಂಚಿಕೆ, ಹೀಗೆ ಸಾಕಷ್ಟು ಆರೋಪಗಳಿವೆ. ಇನ್ನು ಬ್ರಿಟನ್ನಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದಾಳಿಗಳ ಹಿಂದೆ ಕೂಡ ಪಾಕಿ ಪ್ರಜೆಗಳೇ ಹೆಚ್ಚು ಕಂಡು ಬರ್ತಾ ಇದ್ದಾರೆ. ಅಲ್ಲಂತೂ ತಿಂಗಳಲ್ಲಿ ಒಬ್ಬನಿಗೋ ಇಬ್ಬನಿಗೋ ಪಾಕಿಸ್ತಾನಿಗೆ ಒದೆ ಬೀಳುತ್ತಾನೆ ಇರುತ್ತವೆ. ಹೀಗೆ ಪಾಕ್ ಅನ್ನೋದು ಈ ಜಗತ್ತಿಗೆ ಮಾರಕ ಆಗ್ತಾ ಇರುವುದಷ್ಟೇ ಅಲ್ಲದೆ ತನ್ನನ್ನ ತಾನು ಕೂಡ ಸುಟ್ಟುಕೊಳ್ತಾ ಇದೆ. ಇಂಥ ಪಾಕಿಗಳ ಲೋಕದಲ್ಲಿ ಸಾಕಷ್ಟು ಪಾತಕದ ಅಧ್ಯಾಯಗಳಿವೆ. ಅದರಲ್ಲಿ ಒಂದನ್ನ ಮಾತ್ರ ದುರಂಧರ್ ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ಸಿನಿಮಾದಲ್ಲಿ ತೋರಿಸಿರೋ ಅಕ್ಷಯ್ ಖನ್ನಾ ಪಾತ್ರ ಇದೆ ನೋಡಿ, ಅದು ಪ್ರೇಕ್ಷಕರನ್ನ ಹೆಚ್ಚು ಕಾಡುತ್ತೆ. ಅದು ಕರಾಚಿಯ ಡಾನ್ ರೆಹಮಾನ್ ಡಕಾಯತ್ನ ಪಾತ್ರ ಅಂತ ಹೇಳ್ತಾರೆ. ಅವನು ಸಿನಿಮಾದಲ್ಲಿ ತೋರಿಸಿದ್ದಕ್ಕಿಂತಲೂ ಹೆಚ್ಚು ಕ್ರೂರಿಯಾಗಿದ್ದ. ಅದರ ಜೊತೆ ಈ ರೆಹಮಾನ್ ಬಲೂಚ್ ಅಥವಾ ರೆಹಮಾನ್ ಡಕಾಯತ್ ಡಿ ಕಂಪನಿಯ ವಿರೋಧವನ್ನು ಕೂಡ ಕಟ್ಕೊಂಡಿದ್ದ. ಅವನು ದಾವೂದ್ ಇಬ್ರಾಹಿಂನ ತಮ್ಮನನ್ನ ಕೊಂದು ಹಾಕಿ ಅವನ ದೇಹವನ್ನ ದಾವೂದ್ ಮನೆ ಮುಂದೆ ಎಸೆದು ಬರ್ತಾನೆ. ಆ ನಂತರವೇ ರೆಹಮಾನ್ ಡಕಾಯತ್ನ ಅಂತ್ಯ ಆಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಈ ರೆಹಮಾನ್ ಡಕಾಯತ್ನ ನಿಜ ಸ್ವರೂಪ ಹೇಗಿತ್ತು? ಅವನನ್ನ ಕಾಡಿದ್ದ SP ಯಾರು? ಕರಾಚಿಯ ಅಂಡರ್ ವರ್ಲ್ಡ್ ಅನ್ನೋದು ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.